ನಮಸ್ಕಾರ ಸ್ನೇಹಿತರೆ, ಇವತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ. ಟಿಕ್ಟಾಕ್ ಮೂಲಕ ಪ್ರಯಾಣವನ್ನು ಆರಂಭಿಸಿ ಇವತ್ತು ಯೂಟ್ಯೂಬಕ್ಕೆ ಬಂದು ಯೂಟ್ಯೂಬಲ್ಲಿ ಲಕ್ಷಾಂತರ ಜನರನ್ನು ತನ್ನತ್ತ ಸೆಳೆದುಕೊಂಡು ಇವತ್ತು ಕನ್ನಡದ ಮತ್ತೊಬ್ಬ ಉತ್ತರ ಕರ್ನಾಟಕದ ನಟನಾಗಿ ಬೆಳೆದಿರುವಂಥ ಮಲ್ಲು ಜಮಖಂಡಿ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಲ್ಲು ಜಮಖಂಡಿ ಅವರು ಒಂದು ತಿಂಗಳಿಗೆ ಅಥವಾ ಯೂಟ್ಯೂಬ್ನಿಂದ ಗಳಿಸುವಂಥ ಹಣವೆಷ್ಟು? ಅಕಸ್ಮಾತ್ ಮಲ್ಲು ಜಮಖಂಡಿ ಅವರು ಒಂದು ಕಾರ್ಯಕ್ರಮಕ್ಕೆ ಹೋದರೆ ಅವರು ಪಡೆದುಕೊಳ್ಳುವ ಸಂಭಾವನೆ ಎಷ್ಟು? ಮಲ್ಲು ಜಮಖಂಡಿ ಅವರು ಯಾವ ಸಮುದಾಯದವರು ಮತ್ತು ಮಲ್ಲು ಜಮಖಂಡಿ ಅವರು ಓದಿದ್ದು ಎಷ್ಟು ಮತ್ತು ಮಲ್ಲು ಜಮಖಂಡಿ ಅವರು ಯಾವ ವರ್ಷದಲ್ಲಿ ಯೂಟ್ಯೂಬ್ ಅನ್ನ ಚಾಲೂ ಮಾಡಿದ್ರು, ಅನೇಕ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ. ಮಲ್ಲು ಜಮಖಂಡಿ ಇವರು ನೀವು ತಿಳಿದುಕೊಂಡಿರುವ ಹಾಗೆ ಬಾಗಲಕೋಟೆ ಜಮಖಂಡಿಯವರಲ್ಲ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನವರಾಗಿದ್ದು, ಇವರ ತಂದೆಯ ನಿಧನದ ನಂತರ ಇವರ ತಾಯಿಯ ತವರು ಮೈದಾನವಾಗಿರುವ ಬಾಗಲಕೋಟೆ ಜಮಖಂಡಿಗೆ ಬಂದು ನೆಲೆಯನ್ನ ಊರಿದ್ರು. ಮೂಲತಃ ಇವರು ಟಿಕ್ಟಾಕ್ ಮತ್ತು ಪಿಕ್ಚರ್ಗಳಲ್ಲಿ ಸೇರಬೇಕೆನ್ನುವುದು ಮಲ್ಲು ಜಮಖಂಡಿಯವರ ಆಶಯವಾಗಿತ್ತು. ಅದೇ ರೀತಿಯಾಗಿ ಮೊದಲು ಟಿಕ್ಟಾಕ್ ಮೂಲಕ ಜನಪ್ರಿಯ ಆದಂಥ ಇವರು ಮುಂದೆ ಟಿಕ್ಟಾಕ್ ಬ್ಯಾನ್ ಆದ ಕಾರಣ ಮುಂದೆ ಯೂಟ್ಯೂಬಕ್ಕೆ ಬಂದರು. ಈಗ ಇವರು ಯೂಟ್ಯೂಬಲ್ಲಿ ಎಂತಹ ಜನಪ್ರಿಯನ್ನು ಪಡೆದಿದ್ದಾರೆ ಅಂದರೆ, ಇವರ ಯೂಟ್ಯೂಬಕ್ಕಾಗಿ ಲಕ್ಷಾಂತರ ಜನರು ಇವರ ಒಂದು ವಿಡಿಯೋಕ್ಕಾಗಿ ದಿನನಿತ್ಯ ಕಾಯುತ್ತಿರ್ತಾರೆ. ಹಾಗೆ ಮಲ್ಲು ಜಮಖಂಡಿ ಅವರು ಒಂದು ತಿಂಗಳಿಗೆ ಯೂಟ್ಯೂಬ್ನಿಂದ ಎಷ್ಟು ಗಳಿಕೆಯನ್ನು ಮಾಡುತ್ತಾರೆ? ಬರೋಬ್ಬರಿ 5 ಲಕ್ಷ ರೂಪಾಯಿಯನ್ನು ಒಂದು ತಿಂಗಳಿಗೆ ಮಲ್ಲು ಜಮಖಂಡಿ ಅವರು ಗಳಿಕೆಯನ್ನು ಮಾಡುತ್ತಾರೆ. ಮತ್ತು ಯಾವುದೇ ಆದಂಥ ಕಾರ್ಯಕ್ರಮಕ್ಕೆ ಹೋದರೆ ಮಲ್ಲು ಜಮಖಂಡಿ ಅವರು 30,000ದಿಂದ 40,000ವರೆಗೂ ಒಂದು ದಿನಕ್ಕೆ ಯಾವುದೇ ಆದಂಥ ಕಾರ್ಯಕ್ರಮಕ್ಕೆ ಹೋದರೆ ಮಲ್ಲು ಜಮಖಂಡಿ ಅವರು ಸಂಭಾವನೆಯನ್ನು ಪಡೆಯುತ್ತಾರೆ. ಇನ್ನು ಮಲ್ಲು ಜಮಖಂಡಿಯವರ ಜಾತಿ ಮತ್ತು ಸಮುದಾಯಕ್ಕೆ ಬರೋದಾದರೆ ಮಲ್ಲು ಜಮಖಂಡಿಯವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ಮಲ್ಲು ಜಮಖಂಡಿಯವರು 11ನೇ ತರಗತಿಯವರೆಗೂ ಮಲ್ಲು ಜಮಖಂಡಿಯವರು ಓದಿದ್ದಾರೆ. ಇನ್ನು ಮಲ್ಲು ಜಮಖಂಡಿಯವರ ಒಂದು ವಿಡಿಯೋಗಾಗಿ ಲಕ್ಷಾಂತರ ಜನರು ಕಾಯುತ್ತಾರೆ ಅನ್ನೋದಕ್ಕೆ ಕಾರಣ ಅವರ ಸಬ್ಸ್ಕ್ರೈಬರ್ ಸಂಖ್ಯೆ. ಬರೋಬ್ಬರಿ 24 ಲಕ್ಷ ಜನರು ಅವರನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇಲ್ಲಿಯವರೆಗೂ ಮಲ್ಲು ಜಮಖಂಡಿಯವರು ಬಿಟ್ಟಿರುವ ವಿಡಿಯೋಗಳು ಎಷ್ಟು ಇವೆ ಅಂದರೆ ಬರೋಬ್ಬರಿ 527 ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಹಾಗೆ ಮಲ್ಲು ಜಮಖಂಡಿ ಅವರ ಯೂಟ್ಯೂಬ್ ಚಾನಲ್ ಯಾವಾಗ ಆರಂಭಿಸಿದರು ಅಂದರೆ ಡಿಸೆಂಬರ್ 21, 2017ರಂದು ಮಲ್ಲು ಜಮಖಂಡಿ ಅವರು ಅವರ ಯೂಟ್ಯೂಬ್ ಚಾನಲನ್ನು ಆರಂಭಿಸಿದರು. ಮೊದಲು ಶಾರ್ಟ್ಕಟ್ ಮೂವಿಯನ್ನು ಮೊದಲು ಸಣ್ಣ ಸಣ್ಣ ವಿಡಿಯೋಗಳನ್ನು ಬಿಡುತ್ತಾ ಇರುವಂಥ ಮಲ್ಲು ಜಮಖಂಡಿಯವರು ಮುಂದೆ ಸಣ್ಣ ಪುಟ್ಟ ವಿಡಿಯೋಗಳನ್ನು ಮಾಡ್ಲಕತ್ತರು. 1 ನಿಮಿಷ, 2 ನಿಮಿಷ, 3 ನಿಮಿಷ, ಹೀಗಾಗಿ ಈಗ ಬರೋಬ್ಬರಿ ಒಂದು ವಿಡಿಯೋ ಅರ್ಧ ಗಂಟೆಗಳ ತನಕ ಈಗ ವಿಡಿಯೋವನ್ನು ಮಾಡುತ್ತಾರೆ. ಹಾಗಾಗಿ ಮಲ್ಲು ಜಮಖಂಡಿಯವರು 10 ಮಿಲಿಯನ್ ಓಡಿರುವಂಥ ವಿಡಿಯೋಗಳು ನೋಡೋದಾದರೆ 10 ಮಿಲಿಯನ್ ಓಡಿರುವಂಥ ವಿಡಿಯೋಗಳು ಯಾವುವು ಎಂದರೆ, ಮೊದಲನೆಯದು ನನ್ನಾಕಿ ಅನ್ನಂಥದ್ದೊಂದು ಸಿನಿಮಾ ಬರೋಬ್ಬರಿ 10 ಮಿಲಿಯನ್ ವೀಕ್ಷಣೆಯನ್ನು ಪಡೆದಿದೆ ಮಲ್ಲು ಜಮಖಂಡಿಯವರ ಯೂಟ್ಯೂಬ್ ಚಾನಲಲ್ಲಿ. ಇನ್ನು ಎರಡನೆಯದು ಯಾವುದಾದರೆ ಉಡಾಳ ಮಗ ಅನ್ನಂಥದ್ದು, ಇದು 10 ಮಿಲಿಯನ್ ವೀಕ್ಷಣೆಯನ್ನು ಮಲ್ಲು ಜಮಖಂಡಿಯವರ ಯೂಟ್ಯೂಬ್ ಚಾನಲಲ್ಲಿ ಪಡೆದಿದೆ. ಇನ್ನು ಮೂರನೆಯದು ಯಾವುದಾದರೆ ಟಿಕ್ಟಾಕ್ ಹೆಂಡತಿ ಅಂತ ಮಾಡಿರುವಂಥ ಇದೊಂದು ಕಾಮಿಡಿ ವಿಡಿಯೋ ಬರೋಬ್ಬರಿ 10 ಮಿಲಿಯನ್ ವೀಕ್ಷಣೆಯನ್ನು ಪಡೆದಿದೆ. ಇವು ಮೂರೂ ಸಹಿತ 10 ಮಿಲಿಯನ್ ವೀಕ್ಷಣೆಯನ್ನು ಪಡೆದಿದೆ. ಇದರಿಂದ ಗೊತ್ತಾಗುತ್ತೆ ಮಲ್ಲು ಜಮಖಂಡಿಯವರ ಜನಪ್ರಿಯ ಎಷ್ಟು ಇದೆ ಎನ್ನುವುದನ್ನು. ಹೀಗಾಗಿ ಮಲ್ಲು ಜಮಖಂಡಿಯವರ ನಟರಾಗಿ 2ನೇ ಚಿತ್ರವನ್ನು ನಟಿಸಿರುವುದು ವಿದ್ಯಾ ಗಣೇಶ ಎನ್ನುವಂಥ ಈ ಒಂದು ಚಿತ್ರದಲ್ಲಿ ಮಲ್ಲು ಜಮಖಂಡಿಯವರು ಹೀರೋ ಆಗಿ ನಟಿಸಿದ್ದಾರೆ. ಈ ಚಿತ್ರ ಬಿಡುಗಡೆಗೊಳ್ಳುವ ದಿನಾಂಕ 21 ಫೆಬ್ರವರಿಯಂದು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳುತ್ತದೆ. ನಾನು ಸಹಿತ ಈ ವಿದ್ಯಾ ಗಣೇಶ ಚಿತ್ರವನ್ನು ನೋಡುತ್ತೇನೆ. ನೀವು ತಪ್ಪದೆ ನೋಡಿ ಉತ್ತರ ಕರ್ನಾಟಕದ ಕಲಾವಿದರನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.